ನಮಸ್ಕಾರ ಗೆಳೆಯರೆ. ಈ 1980s ಆ್ಯಂಡ್ 1990sರಲ್ಲಿ ಹುಟ್ಟಿರೋ ನಾವೆಲ್ಲರೂ ಒಂಥರ ಲಕ್ಕಿ ಜನಗಳು ಅಂತ ಅನ್ಬಹುದು ಅಲ್ವಾ? ಈ ಥರ ಹೇಳೋಕ್ಕೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಕೆಲವೊಂದನ್ನು ಹೇಳ್ತೀನಿ ಕೇಳಿ. ನಾವು ಏನೂ ಟೆಕ್ನಾಲಜಿ ಇಲ್ಲದಿರುವ ಕಾಲನೂ ನೋಡಿದ್ದೀವಿ. ಈಗ ಬಂದಿರುವ AI ಟೆಕ್ನಾಲಜಿನ ಕೂಡ ನೋಡ್ತಾ ಇದ್ದೀವಿ. ನಾವು ಈಗಿನ ಕಾಲದ ಮಕ್ಕಳ ಥರ ಸ್ಕೂಲ್ ವ್ಯಾನಲ್ಲೋ ಅಥವಾ ಆಟೋದಲ್ಲೋ ಹೋಗ್ತಾ ಇರಲಿಲ್ಲ. ಬದಲಾಗಿ ನಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಕೂಗಾಡಿಕೊಂಡು ಕುಣಿದಾಡ್ಕೊಂಡು ಹೋಗ್ತಿದ್ವಿ. ನಮಗೆ KG ಗಟ್ಟಲೆ ಬ್ಯಾಗ್ ಹೊತ್ಕೊಂಡು ಹೋಗೋ ಟೆನ್ಷನ್ಸೇ ಇರಲಿಲ್ಲ. ಕಣ್ಣಿನ ತುಂಬ ಕನಸುಗಳು ಕಟ್ಟಿದ್ವು. ಮನಸ್ಸಿನ ತುಂಬ ನೆಮ್ಮದಿ ಇತ್ತು. ಸ್ಕೂಲ್ ಮುಗಿದು ಮುಸ್ಸಂಜೆ ಆಗೋವರೆಗೂ ಆಟ ಆಡಿ ಅಮ್ಮ ಕರೆದ ಮೇಲೇ ಮನೆಗೆ ಹೋಗ್ತಿದ್ವಿ. ಈಗಿನ ತರಹ TV, ಕಂಪ್ಯೂಟರ್, ಮೊಬೈಲ್ ಗೇಮ್ ಅನ್ನೋ ಮಾಯೆ ನಮಗಂತೂ ಗೊತ್ತೇ ಇರಲಿಲ್ಲ. ನಮ್ಮ ಜೊತೆ ಆಟ ಆಡ್ತಿದ್ದ ಗೆಳೆಯರು ಇವಾಗ ಸಿಕ್ಕಿದ್ರೂ ಮಾತಾಡ್ತೀವಿ, ಫೇಸ್ಬುಕ್ಕಲ್ಲ, ಫೇಸ್ ಟು ಫೇಸ್. ಆಟ ಆಡಬೇಕಾದ್ರೆ ಬಾಯಾರಿಕೆ ಆದರೆ ಅಲ್ಲೇ ಎಲ್ಲೋ ನಲ್ಲಿನೋ ಬೋರ್ವೆಲ್ ನೀರೋ ಇದ್ದರೆ ಕುಡಿದ್ವಿ. ಒಂದು ಮಾವಿನ ಹಣ್ಣು ಅಥವಾ ಸೀಬೆ ಹಣ್ಣು ಏನಾದರೂ ಸಿಕ್ಕಿದ್ರೆ ಎಲ್ಲರೂ ಅದನ್ನು ಹಂಚ್ಕೊಂಡು ತಿಂತಿದ್ವಿ. ಈಗಿನ ಈ ವೈರಸ್ ಯಾವುದು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಇಮ್ಯುನಿಟಿ ಅಷ್ಟು ಚೆಂದ ಇತ್ತು. ಬೇಸಿಗೆ ರಜಾ ಅಂತ ಬಂದರೆ ಅಜ್ಜಿ ಮನೆಗೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಅಜ್ಜಿ ಕೊಡ್ತಾ ಇದ್ದಿದ್ದ ₹1, ₹5 ಆಗ್ತಾ ಇದ್ದಿದ್ದ ಖುಷಿ ಇಂದಿನ ಮಕ್ಕಳಿಗೆ ಹೇಳಿದ್ರೂ ಅರ್ಥ ಆಗಲ್ಲ ಬಿಡಿ. ನಾವೆಲ್ಲ ಕಾಲೇಜ್ ಮೆಟ್ಲು ಹತ್ತೋವರೆಗೂ ಮೊಬೈಲ್ ನೋಡೇ ಇಲ್ಲ. ನೋಕಿಯಾ ಮೊಬೈಲ್ ಎಷ್ಟು ಸ್ಟ್ರಾಂಗ್ ಇತ್ತು. 2Gನಲ್ಲಿ ಏನಾದರೂ ಸರ್ಚ್ ಮಾಡಬೇಕು ಅಂತಂದಾಗ ನಾವು ಪಡ್ತಾ ಇದ್ದಿದ್ದ ಪಾಡು. ಒಂದೇ ಒಂದು ಗೇಮ್ ಆಡೋಕ್ಕೆ ಸೈಬರ್ ಸೆಂಟ್ರಿಗೆ ಹೋಗಿ 1 ಅವರ್ ಆಟ ಆಡಿ ಖುಷಿ ಪಡ್ತಾ ಇದ್ದಿದ್ದ ರೀತಿ, 1 GB ಒಂದು ತಿಂಗಳಿಗೆ ಹೆಂಗೆ ಯೂಸ್ ಮಾಡ್ತಿದ್ವಿ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಕಾಲ ಎಷ್ಟು ಬದಲಾಗಿದೆ ಅನಿಸುತ್ತೆ. ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಬದಲಾವಣೆ ಜಗದ ನಿಯಮ. ಕಾಲ ಬದಲಾಗ್ತಾ ಹೋದಂತೆ ಮುಂದೆ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿಗಳು ಬರಬಹುದು. ಆದರೆ ಆದಷ್ಟು ಮನುಷ್ಯನ ಸಹಜ ಧರ್ಮ, ಮನುಷ್ಯತ್ವ, ಕೂಡು ಕುಟುಂಬ, ಸ್ನೇಹಿತರು, ಪ್ರೀತಿ, ವಿಶ್ವಾಸ, ಮಾನವೀಯತೆಯನ್ನು ಕಾಪಾಡಿಕೊಳ್ಳೋಣ. ಮಕ್ಕಳಿಗೆ ಆದಷ್ಟು ಮೊಬೈಲ್ಗಳಿಗೆ, ಕಂಪ್ಯೂಟರ್ಗಳಿಗೆ ಡಿಟ್ಯಾಚ್ ಆಗೋದನ್ನು ಹೇಳಿಕೊಡೋಣ. ಕುಟುಂಬ, ಸ್ನೇಹಿತರ ಬಳಿ ಸಮಯ ಕಳೆಯೋದನ್ನು ಕಲಿಸೋಣ. ನಾಳೆಯ ಪೀಳಿಗೆಗೆ ಒಂದೊಳ್ಳೆಯ ಮನಸ್ಸನ್ನು ಬಿಟ್ಟು ಹೋಗೋಣ. ನಮ್ಮ ಪ್ರಯತ್ನವನ್ನು ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು.